ನಿನ್ನಿನ ದಿವಸದ ಮಲ್ಲಮ್ಮಳನ್ನ ದನಗಳನ್ನ ಮೈಸ್ಲಿಕ್ಕೆಂದ ಕಳಿಸ್ತಾರೆ, ದನಗಳ ಕೈಲಿ ಕಳಿಸ್ತಾರೆ. ಇಟ್ಟೆಲ್ಲ ಬೆಳಗಿನ ಜಾವದೊಳಗೆ ಮನೆಯಿಂದ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಮಲ್ಲಮ್ಮ ದಿನನಿತ್ಯನ ಕೂಡ ಸ್ನಾನ ಮಾಡಿಕೊಂಡು, ಸ್ನಾನ ಮಾಡ್ಬೇಕಂದ್ರೆ ಕೂಡ ಯಾವ ಪದ್ಮಾವತಿ ಮಲ್ಲಮ್ಮಳಿಗೆ ಹೊಡಿತಾಳೆ, ಬೈತಾಳೆ, ಏನೆಲ್ಲ ಮಾಡ್ತಾಳೆ. ಸ್ನಾನ ಮಾಡಿಕೊಡಂಗಿಲ್ಲ, ಅವಳಿಗೆ ಹೊಟ್ಟೆ ತುಂಬ ಅನ್ನ ಕೊಡಂಗಿಲ್ಲ, ಯಾವುದನ್ನು ಕೊಡೋದಿಲ್ಲ. ಹಾಗಾದ್ರೆ ಮಲ್ಲಮ್ಮಿಂದ ಯಾವ ರೀತಿಯಾಗ ಬದುಕಬೇಕು, ಹೆಂಗೆ ಬದುಕಬೇಕು? ಹೊಟ್ಟಿಗೆ ಅನ್ನ ಇಲ್ಲ, ನೀರು ಇಲ್ಲ, ಮನೆ ಒಳಗಿಂದ ಎಲ್ಲ ಕೆಲಸಗಳನ್ನು ಮಾಡಬೇಕು. ಇದರ ಮಧ್ಯದೊಳಗಿಂದ ದನಗಳನ್ನು ಕೂಡ ಮೈಸಿಕೊಂಡು ಬರಬೇಕು. ಸ್ವಲ್ಪ ನಿನ್ನಿನ ದಿವಸ ಸ್ವಲ್ಪ ಲೇಟ್ ಆಗಿ ಬಂದ್ರೆ ಯಾವಾಗಿಂದ ಮಲ್ಲಮ್ಮಳ ಕಾಲಿಗಿಂದ ಕುಡುಗೋಲಿನಿಂದ ಹೊಡಿತಾಳೆ, ಯಾವಾಗಿಂದ ಧಾರಾಕಾರವಾಗಿಂದ ರಕ್ತ ಅಂತ ಸುರಿಲಿಕ್ಕತ್ತದೆ. ಅಂತ ರಕ್ತ ಸುರಿದ್ರೊಳಗನೆ ಮಲ್ಲಮ್ಮ ಹಂಗೆ ಕುಂದ್ರಲಿಲ್ಲ, ಮಲ್ಲಮ್ಮಳಿಗೆ ಅನ್ನ ಕೊಡ್ಲಿಲ್ಲ, ನೀರು ಕೊಡ್ಲಿಲ್ಲ. ನಿನ್ನಿನ ದಿವಸ ಅತ್ತಿ ಆಗಿರ್ತಕ್ಕಂಥವಳು ಹೇಳ್ತಾಳೆ, ಮಲ್ಲಿ ನೀನು ಏನು ಮಾಡ್ಬೇಕಂತ ಕೇಳಿದ್ರ ಇವತ್ತು ನಿನಗೆ ಶಿಕ್ಷೆ ಏನು ಅಂತಂದ್ರೆ ನೀನು ಲೇಟ್ ಆಗಿ ಬಂದಿದ್ದಕ್ಕ ಒಂದು ಚೀಲ ಜ್ವಾಳ ಬೀಸ್ಬೇಕು. ಆದ್ರ ಮನುಷ್ಯರೆಲ್ಲ ನ್ಯಾಯ ಇಲ್ಲ. ನಾವೇನದಿವಲ್ಲ, ಮನುಷ್ಯರನ್ನ ಮೋಸ ಮಾಡಬಹುದು, ಮನುಷ್ಯರಿಗಿಂದ ಅನ್ಯಾಯ ಮಾಡಬಹುದು. ಆದ್ರ ಭಗವಂತ ಇವತ್ತಿನ ತನ ನಂಬಿರ್ತಕ್ಕಂಥವ್ರು ಯಾರಿಗೆ ಕೂಡ ಕೈ ಬಿಟ್ಟಿಲ್ಲ. ಯಾವಾಗಿಂದ ಮಲ್ಲಮ್ಮಳಿಗೆಂದ ಒಂದು ಚೀಲ ಜ್ವಾಳ ಅಂತ ಇವತ್ತು ನೀನು ಬೀಸಲೇಬೇಕತ್ತಿಕೊಂಡಂದು ಯಾವಾಗಿಂದ ಹಠ ಹಿಡಿದ್ರು, ಏನ್ರಿ ಚೀಲ ಜ್ವಾಳ ಅಂತ ಇಟ್ಟು ಬಿಸುಕಲ್ಲ ಇಟ್ಟು ಹೊರಗೆ ಬಾಗಿಲು ಹಾಕೊಂಡ ಹೋದ್ರ ಮಲ್ಲಮ್ಮ ಬಾಳದ್ರಿಂದ ಒಂದು 4-5 ಸೇರಿಂದ ಜ್ವಾಳ ಬೀಸಿರ್ಬೇಕು. ಚಕ್ರು ಬಂದಿಂದ ಅಲ್ಲೇ ಈ ಮಲ್ಕೊಂಡು ಬಿಟ್ಟಾಳೆ, ಹಿಟ್ಟಿನೊಳಗೆ ಮಲ್ಕೊಂಡು ಬಿಟ್ಟಾಳ. ಆದ್ರ ಪರಮಾತ್ಮ ಕಣ್ಣು ಮುಚ್ಕೊಂಡು ಕುಂತಿಲ್ಲಲ್ರಿ. ನಾ ಹೇಳಕತ್ತೇನಲ್ಲ, ನಿತ್ಯನ ಕೂಡ ನಾವು ಏನು ಮಾಡ್ತೀವಿ ಎಲ್ಲವನ್ನು ಕೂಡ ನೋಡ್ತಾನೆ. ನಾವೇನು ಒಳ್ಳೇದು ಮಾಡ್ತೀವೋ, ಏನು ಕೆಟ್ಟದ್ದು ಮಾಡ್ತೀವೋ, ನಮ್ಮ ಜೀವನದೊಳಗೆ ನಾವು ಏನೇನು ಮಾಡ್ತೀವಿ ಅಂತ ಅನ್ನೋದನ್ನ ಎಲ್ಲವನ್ನು ಕೂಡ ಭಗವಂತ ನೋಡ್ತಾನೆ. ಅದಕ್ಕಾಗಿ ಭಗವಂತನ ಕಣ್ಣಿಗೆ ತಪ್ಪಿಸಿದ ನಾವು ಏನನ್ನು ಕೂಡ ಮಾಡ್ಲಿಕ್ಕೆ ಆಗಂಗಿಲ್ಲ. ಶರಣರು, ಸಂತರು, ಮಹಾತ್ಮರು ಇವರು ಎಲ್ಲರಿಗೂ ಕೂಡ ಮೈ ತುಂಬ ಕಣ್ಣಿರ್ತದೆ. ಇಲ್ಲಿ ಅತ್ತಿ ಆಗಿರ್ತಕ್ಕಂಥವಳು ಅವಳಿಗೆ ಚೀಲ ಜ್ವಾಳ ಬೀಸಕ್ಕಂತ ಹತ್ತಿದ್ರೆ ಯಾವಾಗಿಂದ ಪಾಪ ಸುಸ್ತಾಗಿ ಮಲ್ಲಮ್ಮಳಿಗೆ ಹೊಟ್ಟೆಗೆ ನೀರಿಲ್ಲ, ಅನ್ನ ಇಲ್ಲ, ಏನು ಕೊಡ್ಲಾರ್ದೇನೆ ಹಿಂಗೆ ಕೋಲಿ ಹಾಕಿ ಕೊಂಡಿ ಹಾಕಿ ಒಳಗೆ ಬಿಟ್ರೆ, ಆದ್ರ ಯಾವಾಗಿಂದ ಸುಸ್ತಾಗಿ ಮಲ್ಲಮ್ಮ ಮಲ್ಕೊಂಡ್ರು ಆದ್ರ ತಿರುಗತಕ್ಕಂಥ ಬೀಸುಕಲ್ಲ ನಿಂದಿರಲಿಲ್ಲ ಏನ್ರಿ, ಜ್ವಾಳ ಬೀಸುವುದನ್ನು ನಿಂದಿರಲಿಲ್ಲ. ಹಾಗಾದ್ರೆ ಯಾರು ಬಂದಿಂದ ಜ್ವಾಳ ಬೀಸ್ತಾರೆ ತಗೊಂಡು ಕೇಳಿದ್ರೆ ಸಾಕ್ಷಾತ್ ಶ್ರೀಶೈಲದೊಳಗಿರ್ತಕ್ಕಂಥ ಮಲ್ಲಯ್ಯನೇ ಬಂದಿಂದ ಮಲ್ಲಮ್ಮನ ಜ್ವಾಳ ಅಂತಕ್ಕಂಥ ಬೀಸ್ತಾನೆ. ಅದಕ್ಕಾಗಿ ನಾನು ನಿಮಗೆಂದ ಹೇಳೋದು ಏನ್ರಿ, ನೀವು ಏನು ಮಾಡ್ಬೇಕಂತಕೊಂಡು ಕೇಳಿದ್ರ ಭಗವಂತನನ್ನ ನಂಬ್ರಿ, ದೇವರನ್ನ ನಂಬ್ರಿ. ಎಷ್ಟೋ ಜನ ಪಾಪಿಗಳಂದ ದೇವ್ರ ಇಲ್ಲದಾನ, ದೇವ್ರ ಬಲ್ಲಿ ಏನದ ಅವೇನು ನೋಡ್ತಾನೇನು, ಅವೇನು ಕಾಣ್ತಾನೆ ತಗೊಂಡ ಏನು ಬಾಯಿಗೆ ಬಂದಂಗೆ ಅಂದ ಕೆಲವು ಜನ ಏನ್ರಿ ವಿದ್ಯಾವಂತರ ಅನ್ನತಕ್ಕಂಥವ್ರು ಏನದಾರಲ್ಲ ಅವೆಲ್ಲ ಪಾಪಿಗಳವರು. ಯಾಕಂದ್ರೆ ಪರಮಾತ್ಮ ಇರದಾಗಿದ್ದರಿಂದ ನಡೆಯಂಗಿಲ್ಲ. ನಾವು ಏನ್ ಮಾಡ್ತೀವಿ ಏನಿಲ್ಲ ಎಲ್ಲವನ್ನು ಕೂಡ ನಿತ್ಯನ ಕೂಡ ನೋಡ್ತಾನೆ. ಯಾರು ಮನುಷ್ಯರ ಕಣ್ಣಿಗೆ ಕಾಣದೇ ಇದ್ರು ಕೂಡ ಭಗವಂತನ ಕಣ್ಣಿಗೆ ಕಾಣ್ತದಲ್ರಿ. ಹಿಂದೆ ಶಿಶುನಾಳ ಶರೀಫ್ಗ ಏನ್ರಿ ಗುರು ಗೋವಿಂದ ಭಟ್ರು ಒಂದು ಮಾತು ಹೇಳಿದ್ರತ್ತೆ. ಏನಂತ ಹೇಳಿದ್ರು, ಎಲ್ಲ 100 ಹುಡುಗರಿಗೆ ಅಂದಾಗ ಎಲ್ಲರಿಗೂ ಒಂದೊಂದು ಬಾಳಿಕೆ ಕೊಟ್ಟರು. ಶರೀಫ ಏನ್ರಿ ಇವ್ರು ಎಲ್ಲರಿಗೂ ಕೂಡ ಒಂದೊಂದು ಬಾಳೆಹಣ್ಣು ಕೊಟ್ಟರು. ಯಾರು? ಗೋವಿಂದ ಭಟ್ರು. ತಮ್ಮ ಮಡದಾಗಿರ್ತಕ್ಕಂಥ ಎಲ್ಲ ಶಿಷ್ಯರಿಗೂ ಕೂಡ ಒಂದೊಂದೊಂದು ಬಾಳೆಹಣ್ಣು ಕೊಟ್ಟರು. ಅವಾಗಿಂದ ಗೋವಿಂದ ಭಟ್ರು ಅಂತ ಹೇಳ್ತಾರೆ, ತಮ್ಮ ನೀವು ಏನು ಮಾಡ್ಬೇಕಂತ ಕೇಳಿದ್ರ ಯಾರ ಕಣ್ಣಿಗೂ ಕೂಡ ಕಾಣ್ಲಾರ್ದಂಗೆ ನೀವು ಬಾಳೆಹಣ್ಣು ತಿಂದು ಬರ್ಬೇಕು. ಏನ್ರಿ ಏನ್ ಹೇಳ್ತಾರ ಅವರು? ಯಾರ ಕಣ್ಣಿಗೂ ಕೂಡ ಕಾಣ್ಲಾರ್ದಂಗ ನೀವು ಎಲ್ಲಿ ತಿಂತೀರೋ ಹೆಂಗೆ ತಿಂತೀರೋ ನಮಗೆ ಗೊತ್ತಿಲ್ಲ, ಯಾರ ಕಣ್ಣಿಗೂ ಕೂಡ ಕಾಣ್ಲಾರ್ದಂಗ ನೀವು ಬಾಳೆಹಣ್ಣು ತಿನ್ಬೇಕು. ಎಲ್ಲ ಹುಡುಗರೆಲ್ಲ ಬಾಳೆಹಣ್ಣನ್ನು ತಗೊಂಡು ಬಾದವು. ಯಾವ ಹೋಗಿ ಅಂದ ಮಾಳಿ ಮೇಗಿಂದ ಕುತ್ಕೊಂಡು ತಿಂದು, ಯಾರು ಕೌದಿ ಮುತ್ಕೊಂಡು ತಿಂದ್ರು ಏನ್ರಿ, ಯಾರು ಗಾಡಿ ಕಡೆ ಮರಿಯಾಗಿ ಅಂದ ತಿಂದ್ರು. ಹಿಂಗೆಲ್ಲರೂ ಕೂಡ ತಿಂತಿಂದ ಬಂದ್ರು. ಅವಾಗ ಶರೀಫರು ಕೂಡ ತಿನ್ಲಿಲ್ಲ, ಕೈಯಾಗಿಂದ ಬಾಳೆಹಣ್ಣು ಹಿಡ್ಕೊಂಡು ಬಂದ. ಏನ್ರಿ ಕೈಯಾಗ ಬಾಳೆಹಣ್ಣು ಹಿಡ್ಕೊಂಡ್ ಬಂದ. ಯಾಕ್ರಿಪ್ಪ ನೀವೆಲ್ಲರೂ ಕೂಡ ಬಾಳೆಹಣ್ಣು ತಿಂದು ಬಂದ್ರೇನು? ಗುರುಗಳೇ ನಾವೆಲ್ಲ ತಿಂದು ಬಂದೇವು ಬಾಳೆಹಣ್ಣ. ಹೆಂಗೆ ತಿಂದ್ರಿ? ಗುರುಗಳ ನಾ ಮಾಳಿ ಮೇಗಿಂದ ಹೋಗಿ ಕುತ್ಕೊಂಡ ತಿಂದೆ. ನೀನಪ್ಪ ನಾನೆಂದಾಗ ಹಿಂಗೆ ಪೂರಾನ ಹೊತ್ಕೊಂಡು ಕತ್ತಲ್ದಾಗಿಂದ ತಿಂದೀನಿ. ಇನ್ನೊಬ್ಬ ನಾ ಗಾಡಿ ಕಡೆ ಮರಿಯಾಗಿ ಅಂದ ತಿಂದೀನಿ. ಇನ್ನೊಬ್ಬ ಅಂತ ನಾ ಹೊಲ್ದಾಗ ಹೋಗಿ ಅಂದ ತಿಂದೀನಿ. ಯಾರು ತಿನ್ನೋದು ನೋಡಿಲ್ಲ.
ಹಿಂಗೆಲ್ಲರಿಗೆ ಕೇಳ್ತಾ ಬರುವಾಗ ಶರೀಫನ ಕೈಯಾಗಿಂದ ಬಾಳಿಕೆ ಕಾಣ್ತು. ಅವಾಗಿಂದ ಏನೋ ಶರೀಫ ಮತ್ತೆ ಎಲ್ಲರೂ ಕೂಡ ತಿಂದು ಬಂದಾರ, ನಿನ್ನ ಕೈಯಾಗ ಬಾಳೆಹಣ್ಣು ಹಂಗೆ ಅದಲ್ಲ ಅಂದು. ಶರೀಫ್ ಅಂತಾನಿಯಪ್ಪ, ಮನ್ನಿ ಏನ್ ಹೇಳಿರಿ, ಯಾರ ಕಣ್ಣಿಗೆ ಕೂಡ ಕಾಣ್ಲಾರ್ದಂಗ ನೀವು ಬಾಳೆಹಣ್ಣು ತಿಂದು ಬಾ ತಂದ್ರಿಲ್ಲ, ಯಾರ ಕಣ್ಣಿಗೂ ಕೂಡ ಕಾಣ್ಲಾರ್ದಂಗೆ ಬಾಳೆಹಣ್ಣು ತಿಂದು ಬಾ ಹತ್ಕೊಂಡು ಹೇಳಿರಲ್ಲ. ಅವಾಗಿಂದ ಶರೀಫ್ ಅಂತಾನೆಯಪ್ಪ, ಮನುಷ್ಯರ ಕಣ್ಣುಗಳ ತಪ್ಪಿಸ್ಬೋದು, ಪ್ರಾಣಿಗಳ ಕಣ್ಣುಗಳಿಂದ ತಪ್ಪಿಸ್ಬೋದು, ಆದ್ರೆ ಒಬ್ಬ ಮಾತ್ರ ನೋಡ್ತಾನಲ್ಲ, ಅವ ಯಾರು ಒತ್ತುಕೊಂಡದ ಕೇಳಿದ್ರೆ ಆ ಪರಮಾತ್ಮ ಅವ ಎಲ್ಲಾ ಕಡೆ ಕೂಡ ನೋಡ್ತಾನಲ್ಲ, ಅವನ ಕಣ್ಣನ್ನ ಹೆಂಗಿತ್ತ ತಪ್ಪಿಸಿದ ತಿನ್ನಕ್ ಬರ್ತದ ಅಂತಾನೆ ಶರೀಫ್. ಭಗವಂತನ ಕಣ್ಣ ಹೆಂಗೆ ತಪ್ಸಕ್ಕಾಕದ್ರಿ? ಮನುಷ್ಯರ ಕಣ್ಣು ತಪ್ಪಿಸ್ಬೋದು, ಪ್ರಾಣಿಗಳ ಕಣ್ಣುಗಳು ತಪ್ಪಿಸ್ಬೋದು, ಪಕ್ಷಿಗಳ ಕಣ್ಣು ತಪ್ಪಿಸ್ಬೋದು, ಆದ್ರ ಎಲ್ಲವನ್ನು ಕೂಡ ಸರ್ವಾಂತರ್ಯಾಮಿ ಆಗಿರ್ತಕ್ಕಂಥ ಪರಮಾತ್ಮ ಏನ್ರಿ, ಜಗನ್ವ್ಯಾಪಿ ಆಗಿರ್ತಕ್ಕಂಥ ಪರಮಾತ್ಮ, ಆ ಪರಮಾತ್ಮನ ಕಣ್ಣನ್ನು ತಪ್ಪಿಸಿ ನನಗೆ ಹೆಂಗೆ ತಿಲ್ಲಕ್ ಬರ್ತದೆಪ್ಪ ಅಂದ. ಅವಾಗ ಯಾಕೆ ಶರೀಫನ್ ಮೇಲ ಏನ್ರಿ ಗೋವಿಂದ ಭಟ್ರು ಇಟ್ಟು ಪ್ರೀತಿ ಮಾಡ್ತಾರೆ ತಗೊಂಡು ಕೇಳಿದ್ರೆ, ಇದು ಎಲ್ಲವನ್ನು ಕೂಡ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಶರೀಫ. ಹಂಗ ಇವತ್ತ ದಾನಮ್ಮನಿಗೆ ಕೊಡ್ತಕ್ಕಂಥ ಕಷ್ಟಗಳನ್ನ, ದಾನಮ್ಮನಿಗೆ ಕೊಡ್ತಕ್ಕಂಥ ಚಿತ್ರ ವಿಷಯನ ಇದು ಯಾರು ನೋಡಂಗಿಲ್ಲ ತಗೊಂಡಲ್ಲ, ಸಾಕ್ಷಾತ್ ಭಗವಂತ ಮಾತ್ರ ಅಂದ ಯಾವತ್ತೂ ಕೂಡ ನೋಡ್ತಾನೆ ಇರ್ತಾನೆ. ನನ್ನ ಮಗಳಿಗಿಂದ ಇಟ್ಟು ಕಷ್ಟ ಬತ್ತಲ್ಲ, ನನ್ನ ಮಗಳಿಗಿಂದ ಇಟ್ಟು ಕಷ್ಟ ಕೊಡ್ಲಾಕತ್ತಾರಲ್ಲ ತಂದು ಸ್ವತಃ ಮಲ್ಲಯ್ಯನೇ ಬಂದು ಏನ್ ಮಾಡ್ತಾನಂತಂದ್ರೆ, ಒಂದು ಚೀಲದ ಜ್ವಾಳ ಬೀಸಿ ಅಂದ ಉಕ್ಕ ನೋಡಿ. ನಾವು ಒಂದು ಸಾರಿಯನ್ನ ನಂಬಿ ಬಿಟ್ಟಿವ ತಗೊಂಡು ಏಸ್ ಕಾಲಕ್ಕೂ ಕೂಡ ಕೈ ಬಿಡಂಗಿಲ್ಲ. ಇಲ್ಲಿ ದಾನಮ್ಮ ಯಾವ ಮಲ್ಲಮ್ಮ ಮಲ್ಲಯ್ಯನ ನಂಬೇಳೆ. ನಿಮ್ಗೆ ಆಶ್ಚರ್ಯದ ಮಾತು ಹೇಳ್ತೀನಿ, ಒಂದು ಸರಿ ಏನಾಗ್ಯದ ತಗೊಂಡು ಕೇಳಿದ್ರೆ, ಮಲ್ಲಮ್ಮ ಬೆಳಗಿನ ಜಾವದೊಳಗೆ ಅಂದ ಕಸ ಚೆಲ್ಲಕ್ಕೆಂದ ಹೋಗಿದ್ದು ಏನ್ರಿ. ಮುಂಜಾನೆದ್ದು ಕೊಟ್ಟಿಗೆ ಕಸ ಹೊಡೆದು ಹೆಂಡಿ ಕಸ ಮಾಡಿ ತಲೆ ಮೇಲೆ ಹೆಂಡಿ ಬುಟ್ಟಿ ಇಟ್ಟುಕೊಂಡು ಮಲ್ಲಮ್ಮ ಎಲ್ಲಿಗೆ ಹೋಗ್ಯಾಳ ತಗೊಂಡ ಕೇಳಿದ್ರ, ತಿಪ್ಪಿಗೆ ಅಂದ ಕಸ ಚೆಲ್ಲಕ್ಕ ತಗೊಂಡು ಹೊರಗೆ ಹೋಗ್ಯಾಳ. ಬೆಳಗ್ಗೆನೆ ಏನ್ರಿ 5:30 6 ಗಂಟೆ ಸಮಯ ಮಲ್ಲಮ್ಮಿಂದ ಕಸ ಚೆಲ್ಲಕ್ಕೆಂದ ಏನ್ರಿ ತಿಪ್ಪಿಗೆಂದ ಕಸ ಹಾಕಿಬರಾಗ ಅವಾಗೆಲ್ಲ ತಿಪ್ಪಿಗಳೇ ಇದ್ದು ಹೌದಲ್ರಿ, ಅವಾಗೆಲ್ಲ ತಿಪ್ಪಿಗೆಂದ ಕಸ ಚೆಲ್ತಿದ್ವು. ಈಗೆಲ್ಲಿ ಚೆಲ್ಲಕತ್ತಾರನು ಗೊತ್ತಿಲ್ಲ, ಅವಾಗೆಲ್ಲ ಕಸ ಸಲುವಾಗಿ ಹೊಡಿಪೆಟ್ಟತ್ತಿದ್ದು. ಯಾವಾಗ ಮಲ್ಲಮ್ಮ ಕಸ ಒಯ್ದು ಹೆಂಡಿ ಬಿಟ್ಟು ಅಂದು ಒಯ್ದು ಯಾವಾಗಿಂದ ಚೆಲ್ಲಬೇಕಂತ ತಗೊಂಡು ಹೋಗ್ಯಾಳ. ಹೋಗುದ್ರೊಳಗೆ ಅಲ್ಲಿ ಏನಾಗ್ಯದ ತಗೊಂಡು ಕೇಳಿದ್ರೆ, ಈ ಉಗಾದಿ ಟೈಮ್ದೊಳಗೆ ಶ್ರೀಶೈಲಕ್ಕಿಂದ ಪಾದಯಾತ್ರಕ್ಕೆ ಹೋಗೋರು ಇರ್ತಾರಲ್ಲ ಏನ್ರಿ, ಕಂಬಿ ತಗೊಂಡು ಶ್ರೀಶೈಲ ಪಾದಯಾತ್ರಕ್ಕಿಂದ ಹೊಂಟಿದ್ರು. ಅವ್ರು ಎಲ್ಲಿದಾದ ಹೊಂಟ್ರ ತಗೊಂಡು ಕೇಳಿದ್ರೆ ಅದೇ ಸಿದ್ದಾಪುರ ಮೇಲಿಂದ ಹೈದಿಂದ ಹೊಂಟಿದ್ರು. ಅವರೆಲ್ಲ ಮಲ್ಲಯ್ಯ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯನ ನೋಡೋಣ ಬನ್ನಿ. ಹಿಂಗೆ ಮಲ್ಲಯ್ಯನ ಧ್ಯಾನ ಮಾಡ್ಕೊಂತ ಮಲ್ಲಯ್ಯನ ಭಜನಾ ಮಾಡ್ಕೊಂತ ಏನ್ರಿ ಒಂದು ಸಾವಿರ ಮಲ್ಲಯ್ಯ 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 ಅನ್ಕೋತಿಂದ ಕಂಬಿ ಬತ್ತ ಜಂಗಮರು ಎಲ್ಲರೂ ಕೂಡ ಮಲ್ಲಯ್ಯ ಮಲ್ಲಯ್ಯ ಅನ್ಕೋತಿಂದ ಹೊಂಟಿದ್ರು. ಯಾವಾಗಿಂದ ಮಲ್ಲಯ್ಯ ಅಂತಗ ನುಡಿ ಮಲ್ಲಮ್ಮನ ಕಿವಿಗೆ ಅಂತ ಕೇಳ್ತು, ಎಷ್ಟು ಖುಷಿ ಆಯ್ತಲ್ಲ, ಎಷ್ಟು ಆನಂದ ಆಯ್ತು. ಇನ್ನೇನು ಕಸ ಚೆಲ್ಲಿಂದ ತಿರುಗಿ ತನ್ನ ಮನೆಗೆ ಬರ್ಬೇಕತ್ತ ಅನ್ನೋದ್ರೊಳಗ ಯಾವಾಗಿಂದ ಮಲ್ಲಯ್ಯ 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 ತಗೊಂಡು ಇವ್ರು ಏನು ಕಂಬಿ ಹೊತ್ತು ಜಂಗಮರಲ್ಲ ಮಲ್ಲಯ್ಯನ ಧ್ಯಾನ ಮಾಡ್ಕೊತಿಂದ ಹೊಂಟಿದ್ರು. ಅವಾಗ ಆ ಮಲ್ಲಮ್ಮ ಆ ನುಡಿ ಕೇಳಂದ ಹಿಂಗೆ ಕೈಯಾಗಿಂದ ಬುಟ್ಟಿ ಹಿಡ್ಕೊಂಡು ತಾನು ಎಲ್ಲಿ ನಿಂತೀನಿ ಹೆಂಗೆ ನಿಂತೀನಿ ಅಂತ ಅನ್ನೋದು ಮೈ ಮರೆತು ಅವ್ರು ಮಾಡ್ತಕ್ಕಂಥ ಭಜನಾ ಕೇಳಕತ್ತ. ಯಾವಾಗಿಂದ ಭಜನಾ ಕೇಳಕತ್ತಾರೆ, ಅವರಿಂದ ಹಾಡ್ಲಿಕ್ಕತ್ತಾರೆ, ಅವರಿಂದ ಮಲ್ಲಯ್ಯ ಮಲ್ಲಯ್ಯ ತಗೊಂಡು ಧ್ಯಾನ ಮಾಡಕತ್ತಾರೆ. ಅವರೆಲ್ಲ ಮಲ್ಲಯ್ಯನ ಕಂಬಿ ಹೊತ್ಕೊಂಡು ಹೋಗ್ತಕ್ಕಂಥ ಜಂಗಮರೆಲ್ಲ ಹಿಂಗೆಲ್ಲ ಮಲ್ಲಯ್ಯ ಮಲ್ಲಯ್ಯ ಅನ್ಕೋತಿಂದ ಭಜನಾ ಮಾಡ್ಕೋತಿಂದ ಹೊಂಟಿದ್ರು. ಹಿಂಗೆ ಹೋಗುವಂಥ ಪ್ರಸಂಗದ ಒಳಗ ಇದನ್ನೆಲ್ಲ ನಿಂತ್ಕೊಂಡಂದ ಕೇಳಲಿಕ್ಕತ್ತಾಳೆ ಮಲ್ಲಮ್ಮ. ಯಾವಾಗಿಂದ ಕೇಳ್ತಾ ನಿಂತು 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 ತಾನು ಎಲ್ಲಿ ನಿಂತೀನಿ ನಾನು ಹೆಂಗೆ ನಿಂತೀನಿ ಅನ್ನುವಂಥದ್ದು ಮಲ್ಲಮ್ಮಳಿಗೆಂದ ಗೊತ್ತೇ ಆಗಲಿಲ್ಲ. ಕೈಯಾಗಿಂದ ಒಂದು ಕಡೆಗಿಂದ ಕಸ ಚೆಲ್ಲಿದಿಂದ ಬುಟ್ಟಿ ಹಿಡ್ಕೊಂಡ, ಒಂದು ಕಡೆಗಿಂದ ಮಲ್ಲಯ್ಯನ ಧ್ಯಾನ ಅಂತಕ್ಕಂಥ ಭಜನಾ ಕೇಳಕತ್ತಾಳ. ಹಿಂಗೆಲ್ಲ ಕೇಳ್ತಾ ಇರುವಂಥ ಪ್ರಸಂಗದ ಒಳಗ ಇವಳು ಇತ್ಕೊಂಡಂದ ಹಿಂಗೆ ಬುಟ್ಟಿ ಕೆಳಗಿಟ್ಟು ಅವ್ರ ಹಾಡಿಗೆಂದ ಹಿಂಗೆ ಭಜನಾ ಮಾಡೋದನ್ನು ನೋಡಿ ಅವರೆಲ್ಲ ಜಂಗಮರಂದ್ರು, ಏನವ ನೀನು ಮಲ್ಲಯ್ಯನ ಮೇಲೆ ಭಕ್ತಿ ಇದೆಯೇನು ಅಂದ್ರು. ಯಪ್ಪ ನನ್ನ ಸರ್ವಸ್ವನೇ ಮಲ್ಲಯ್ಯ, ನನ್ನ ಇಡೀ ಬದುಕು ಅನ್ನತಕ್ಕಂಥ ಮಲ್ಲಯ್ಯ, ನನ್ನ ಜೀವನ ಅಂತಕ್ಕಂಥದ್ದೇ ಮಲ್ಲಯ್ಯ ತಗೊಂಡಂದಾಗ, ಹಂಗಾದ್ರ ಯಪ್ಪ ನೀವು ಎಲ್ಲಿಗೆ ನಡೆದಿರಿ ಎತ್ತುಕೊಂಡು ಕೇಳಿದಾಗ ಆ ಮಲ್ಲಯ್ಯನ ಬೆಟ್ಟಿಗೆ ನಡೆದಿವ, ನಾವು ಕೂಡ ಶ್ರೀಶೈಲಕ್ಕೆ ಹೊಂಟಿವಿ, ಮಲ್ಲಯ್ಯನ ದರ್ಶನ ತೊಗೊಂಡು ಬರಕ್ಕಂದ ಹೊಂಟಿವಿ. ಪಾಪ ಮಲ್ಲಮ್ಮ ಕಣತು ಮನಿ ಇರ್ತಂದು, ಯಪ್ಪ ನನಗೂ ಮಲ್ಲಯ್ಯನನ್ನು ನೋಡ್ಬೇಕು ನಂಗೆ ಆಸೆ. ಏನ್ರಿ
ನನಗೂ ಕೂಡ ಮಲ್ಲಿಕಾರ್ಜುನ ದೇವಸ್ಥಾನವನ್ನು ನೋಡಬೇಕು, ಮಲ್ಲಯ್ಯನನ್ನ ಕಾಣಬೇಕು, ಮಲ್ಲಯ್ಯನ ನೋಡ್ಬೇಕನ್ನಗಂದ ನನಗೂ ಕೂಡ ಆಸೆ ಅದೆಪ್ಪ. ಆದ್ರೆ ಏನು ಮಾಡಲಿ, ನಾ ಮದ್ವೆ ಮಾಡ್ಕೊಂಡಿನಿ, ನನ್ನ ಗಂಡ ಅದ, ನಾ ಅತ್ತಿ ಮಾವ ನಗಿಣದೇರು ನಾದಿಂದೇರು ಇಟ್ಟೆಲ್ಲಾನು ಕೂಡ ಅದಾವ. ಅದ್ರಾಗ ಮತ್ತೆ ನಾನು ದನಗಳನ್ನ ಕಾಯ್ಲಿಕ್ಕೆ ಅಂತ ಹೋಗ್ಬೇಕಲ್ಲ, ಅದಕ್ಕೆ ನನ್ನ ಕಡೆಯಿಂದ ಹೆಂಗೆ ಬರಕ್ಕಾಕೈತೆಪ್ಪ ಅಂತಂದಾಗ ಅವ್ರೇನು ಕಂಬಿ ಹೊತ್ಕೊಂಡು ಹೋಗ್ತಕ್ಕಂಥ ಜಂಗಮರ ಅಂತಾರ. ಮಲ್ಲಮ್ಮ ಒಂದು ಸಾರಿ ಹೋಗ್ಬೇಕತ್ಕೊಂಡು ಮನಸ್ಸು ಮಾಡಿದೆ ಎತ್ತುಕೊಂಡಂದ್ರ ಏನ್ರಿ, ಒಂದು ಸರಿ ಹೋಗ್ಬೇಕತ್ತುಕೊಂಡಂದು ನೀ ಮನಸ್ಸು ಮಾಡಿದೆ ಎತ್ತುಕೊಂಡಂದ್ರ ಹೊಂಟಿ ಬಿಡ್ಬೇಕವ. ಹಿಂದಿಂದ ಮುಂದಿಂದ ಯಾರು ನೋಡ್ಕೋತ ಕುಂದ್ರದಿಲ್ಲ, ಅದಕ್ಕೆಲ್ಲ ಮಲ್ಲ ಇರ್ತಾನ. ನೀನು ಬರ್ಬೇಕನ್ನೋ ಮನಸ್ಸಿತ್ತು ಅಂತಂದ್ರ ಬಂದು ಬಿಡುವತ್ತುಕೊಂಡಂದಾಗ ಮಲ್ಲಮ್ಮ ಬಟ್ಟಿ ತಗೊಳ್ಳಿಲ್ಲ, ಬರೀ ತಗೊಳ್ಳಿಲ್ಲ, ಬುಟ್ಟಿ ಎಲ್ಲಿಟ್ಟಾಳ ಅಲ್ಲೇ ದಾರೆಗಿಂದ ಬುಟ್ಟಿಗೆ ಇಟ್ಟಾಳ. ಯಾವಾಗಿಂದ ಹಂಗೆ ಅಂದ ಮಲ್ಲನ ಧ್ಯಾನ ಮಾಡ್ಕೊಂಡು ಭಜನ ಮಾಡ್ಕೊಂತ ಯಾರ ಜೋಡಿ ಹೋದ್ಲು, ಆ ಕಂಬಿ ಹೊತ್ಕೊಳ್ತಕ್ಕಂಥ ಜಂಗಮರ ಜೊತೆ ಒಳಗೆ ಮಲ್ಲಮ್ಮ ಶ್ರೀಶೈಲಕ್ಕೆ ಹೋಗ್ಬಿಟ್ಲು. ಯಾವಾಗಿಂದ ಇವಳಿಂದ ಬುಟ್ಟಿಗಿಟ್ಟಂದ ಹೊರಗಾಗ್ಯಾಳ. ಕಲ್ಪನೆ ಇರಲಿ ಮಗ, ಆಶ್ಚರ್ಯ ನೋಡ್ರಿ. ಇವಳು ಬುಟ್ಟಿಗಿಟ್ಟಂದ ಯಾವಾಗ ಆ ಜಂಗಮರ ಜೊತೆಯೊಳಗೆ ಅಂದ ಹೊಂಟ್ಲು, ಇನ್ನ ಊರು ದಾಟಿಲ್ಲ, ಇನ್ನ ಅವ್ರು ಊರೇ ದಾಟಿಲ್ಲ. ಆಶ್ಚರ್ಯ ಏನು ಹೊತ್ತುಕೊಂಡು ಕೇಳಿದ್ರೆ ಅವ್ರು ಇನ್ನ ಊರು ದಾಟಿಲ್ಲ, ಏನೂ ಇಲ್ಲ, ಇನ್ನ ಅದೇ ಸಿದ್ದಾಪುರ ಸೀಮೆ ಒಳಗನೆ ಅದಾರೆ. ಇಲ್ಲ ಆಶ್ಚರ್ಯ ಏನು ಹೊತ್ತುಕೊಂಡದೆ ಕೇಳಿದ್ರೆ ಸಾಕ್ಷಾತ್ ಶ್ರೀಶೈಲದೊಳಗಿರ್ತಕ್ಕಂಥ ಮಲ್ಲಯ್ಯ ಆಕಿನ ಕಸದ ಬುಟ್ಟಿ ತಗೊಂಡು ಮಲ್ಲಮ್ಮಾಗಿ ಅತ್ತಿ ಮನೆಗೆ ಅಂದ ಹುಕ್ಕಾನ. ಏನ್ರಿ, ಸ್ವತಃ ಶ್ರೀಶೈಲದೊಳಗಿರ್ತಕ್ಕಂಥ ಮಲ್ಲಯ್ಯನೇ ಎಲ್ಲಿಗೆ ಹೊಕ್ಕನ? ಆಕೆಯನ್ನು ಕಸ ಚೆಲ್ಲಿ ಇಟ್ಟಿದ್ದಲ್ಲ ಬುಟ್ಟಿ, ಸಾಕ್ಷಾತ್ ಮಲ್ಲಮ್ಮನ ರೂಪ ಅಂತಕ್ಕಂಥ ತಾಳಿ ಮಲ್ಲಮ್ಮನೆಯಾಗಿ ಏನ್ ಮಾಡ್ತಾನೆ ತಗೊಂಡು ಕೇಳಿದ್ರ ಆಕೆನ ಕಸದ ಬುಟ್ಟಿ ತಗೊಂಡಂದ ಅತ್ತಿ ಮನೆಗೆ ಅಂದ ಹೊಕ್ಕಾನ. ದಿನನಿತ್ಯ ಅವಳು ಏನ್ ಮಾಡ್ತಿದ್ಲೋ, ಅವಳು ಶ್ರೀಶೈಲಕ್ಕೆ ಹೋಗಿ ತಿರುಗಿ ಬರುವವರೆಗೂ ಕೂಡ ಅವಳ ದಿನನಿತ್ಯ ಕೂಡ ಅವ್ರ ಕ್ರಿಯೆ ಏನಿತ್ತಲ್ಲ, ಅವಳು ದನಗಳನ್ನು ಮೈಸೋದಾಗಲಿ, ಏನ್ರಿ ಕಸ ಹೊಡೆಯೋದಾಗಲಿ, ಅಡಿಗೆ ಮಾಡೋದಾಗಲಿ, ನಿತ್ಯನೂ ಕೂಡ ಮಲ್ಲಮ್ಮ ಏನು ಮಾಡ್ತಿದ್ಲಲ್ಲ, ಆ ಎಲ್ಲ ಕೆಲಸ ಯಾರು ಮಾಡಕತ್ತಾರ ತಗೊಂಡು ಕೇಳಿದ್ರೆ ಸಾಕ್ಷಾತ್ ಮಲ್ಲಯ್ಯನೇ ಇಲ್ಲಿ ಸಿದ್ದಾಪುರದೊಳಗ ಅತ್ತಿ ಮಾವನ ಸೇವೆ ಮಾಡಕತ್ಯಾನ. ಪದ್ಮಾವತಿ ಕಾಲು ಒತ್ತಲಕತ್ಯಾನ. ಏನ್ರಿ, ಹೇಮರೆಡ್ಡಿ ಕಾಲು ಒತ್ತಲಿಕತ್ತಾನೆ. ಯಾವಾಗ ಮಲ್ಲಯ್ಯ ನನ್ನ ಮಗಳನ್ನ ನನ್ನ ನೋಡ್ಬೇಕತ್ಕೊಂಡು ಅಲ್ಲಿ ಹೋದ್ರ, ಇಲ್ಲಿ ಅಪ್ಪಿ ತಪ್ಪಿದಾಕಿ ಬರ್ಲಿಲ್ಲ ಹತ್ತಿಕೊಂಡಂದ್ರ ಇವರೆಲ್ಲ ಆಕಿನ ಸುಮ್ಮನೆ ಬಿಡ್ತಿದ್ರೇನ್ರಿ? ಮಲ್ಲಮ್ಮನ ಸುಮ್ಮನೆ ಬಿಡ್ತಿದ್ದಿಲ್ಲ. ಅದಕ್ಕೆ ಆ ಮಗಳಿಗೆ ಒಂದು ಕಷ್ಟ ಬರಬಾರ್ದು ತಂದು ಸ್ವತಃ ಮಲ್ಲಯ್ಯನೇ ನಾ ಯಾಕೆ ಹೇಳಕತ್ತೀನಂತಂದ್ರೆ, ನಮ್ಮ ಕಷ್ಟ ಬಂದಾಗ ನಮ್ಮನ್ನು ಕಾಪಾಡ್ತಕ್ಕಂಥವನೇ ಮಲ್ಲಯ್ಯ. ಅವನು ಬಿಟ್ಟಂದ್ರೆ ಯಾರೂ ಇಲ್ಲ. ಏನ್ರಿ, ನಮಗೆ ಅವ ಕಾಪಾಡ್ತಾನೇನು, ಅವ ಉಳಿಸ್ತಾನೇನು, ಇವ ಉಳಿಸ್ತಾನೇನು? ಇವರೆಲ್ಲ ಒಂದು ಮಾತು ಹೇಳ್ತೀನ ನಿಮಗೆ, ಕಷ್ಟ ಬಂದಾಗಿಂದ ಯಾರ ಮುಂದೆ ಹೇಳ್ಕೊಳಕ್ ಹೋಗ್ಬೇಡ್ರಿ. ಇವ್ರು ಯಾರು ನಿಮ್ಮ ಕಷ್ಟದಿಂದ ಪಾರು ಮಾಡ್ತಕ್ಕಂಥವ್ರಲ್ಲ. ಮತ್ತಿಟ್ಟದ ನಿಮ್ಮ ಕಷ್ಟ ಆದತ್ತು ಅನ್ನೋದು ನೋಡಿ ನಿಮ್ಮನ್ನು ನೋಡಿದ ಹಲಕಿಸತಕ್ಕಂಥ ಜನನೇ ಅದೇ ಹೊರತಾಗಿ ನಿಮ್ಮ ದುಃಖಕ್ಕಿಂತ ಭಾಗಿಯಾಗ್ತಕ್ಕಂಥವ್ರು ಯಾರೂ ಇಲ್ಲ. ಏನ್ರಿ, ನಮಗೇನು ಬರ್ತದಲ್ಲ, ನಮಗೆ ಬಂದಿದ್ದ ನಾವೇ ನಿಭಾಯಿಸ್ಬೇಕು. ಇನ್ನೊಬ್ಬರ ಮುಂದೆ ಅಯ್ಯೋ ನನಗೆ ಹಿಂಗಾಗ್ಯದ, ನಮಗೆ ಹಿಂಗಾಗ್ಯದ ಅಂದೆ, ಹೆಂಗಾಗ್ಯದ ನೋಡಿ ಮಗನಿಗೆ ಎತ್ಕೊಂಡಂತಾವ ಅಂಥವಿಲ್ಲ. ಹೆಂಗಾಗ್ಯದ ನೋಡಿ ಮಗನಿಗೆ ಅಂತಾರ, ಹಾಸ್ಯ ಮಾಡ್ತಾರ, ಅಪಹಾಸ್ಯ ಮಾಡಿ ನಗತಾರ. ಆದ್ರೆ ನಾವು ಅದನ್ನ ಎದುರು ನಿಟ್ಟಿಂದ ಏನ್ರಿ ಮೆಟ್ಟು ನಿಲ್ಲಬೇಕೆ ಹೊರತಾಗಿ ಅವ್ರ ನಗೋರ ಮುಂದೆ ನಾವು ಏನು ಮಾಡ್ಬೇಕಂತಕೊಂಡು ಕೇಳಿದ್ರೆ ದುನಿಯಾ ಜುಕ್ತಿ ಹೈ ಮಗರ್ ಜುಕಾರ ವಾಲೆ ಚಾಯ ಐತ್ರಿ. ಜಗತ್ತ ಬಗ್ತದ, ಬಗ್ಸ ತಾಕತ್ತಿದ್ದವ್ ಬೇಕು. ಹೌದಿಲ್ಲ? ನಾವು ಸರ್ಕೋತ್ ಹಾದೇವತ್ತಂದ್ರೆ ಒತ್ತಗೋತ್ ಬರ್ತಾರ. ನಾವು ಸರ್ಕೋತ್ ಹೋದಿವಿ ಎತ್ತಿಕೊಂಡ್ರ ಒತ್ತಗೋತ್ ಬರ್ತಾರ. ನಾವೇ ಒತ್ತಗೋತ್ ಹೋದಿವಿ ಅಂತಂದ್ರೆ ಸರ್ಕೋತ್ ಹೋಗಿಬಿಡ್ತಾರ. ಈ ಜಗತ್ತೇ ಹಂಗಾದ. ಹಂಗ ನಮ್ಮ ಬಂದಿರ್ತಕ್ಕಂಥ ಕಷ್ಟಗಳನ್ನ ನಾವು ಬೀಗರು ಬಿದ್ರು ನೆಂಟರ ಮುಂದೆ ಅಂತ ಹೇಳಿದ್ರ ನಮ್ಮನ್ನು ಯಾರು ಕೂಡ ಉಳಿಸ್ತಕ್ಕಂಥವ್ರು ಇಲ್ಲ. ನಮಗೆ ಏನೇ ದುಃಖ ಬರಲಿ, ಯಾಕ್ರಿ, ನಮಗೇನೇ ಕಷ್ಟಗಳು ಬರಲಿ, ನಮ್ಮ ಸುಖ ಬಂದ್ರು ಕೂಡ ಮಲ್ಲಯ್ಯ, ನಮಗೆ ದುಃಖ ಬಂದ್ರು ಮಲ್ಲಯ್ಯ. ಮಲ್ಲಯ್ಯನ ಬಿಟ್ಟು ಮತ್ತೊಂದು ಏನೂ ಇಲ್ಲ. ನಮ್ಮ ಕೂಗು ಕೇಳವ್ರು ಈ ಜಗತ್ತೊಳಗೆ ಯಾರದಾರ ತಗೊಂಡು ಕೇಳಿದ್ರ ಆ ಮಲ್ಲಯ್ಯನನ್ನು ಬಿಟ್ಟರೆ ಮತ್ತೆ ಯಾರು ನಮ್ಮ ದುಃಖಗಳನ್ನು ಕೇಳೋರಿಲ್ಲ, ನಮ್ಮ ಕೂಗಂತಗಂದ ಕೇಳೋರಿಲ್ಲ. ಪುಣ್ಯಾತ್ಮರೇ, ಮಲ್ಲಮ್ಮ ಏನ್ರಿ 8 ದಿನಗಳ ಪರ್ಯಂತರವಾಗಿ ಶ್ರೀಶೈಲಕ್ಕೆ ನಡ್ಕೋತ ಹೋಗಿ ನಡ್ಕೋತಂದ ತಿರುಗಿದ ಅತ್ತಿ ಮನೆಗೆ ಬರುವವರೆಗೂ ಕೂಡ ಸಾಕ್ಷಾತ್ ಮಲ್ಲಯ್ಯನೇ ಮಲ್ಲಮ್ಮನಾಗಿ ಏನ್ರಿ ಅತ್ತಿ ಮನೆಗೆ ಅಂದ್ರೆ ಸೇವೆ ಮಾಡ್ತಾನ, ದನಗಳನ್ನು ಮೇಯಿಸ್ತಾನ, ಹುಡುಗಿ ಕಸ ಹೊಡಿತಾನ, ಹೆಂಡಿ ಚೆಲ್ಲಿ ಬರ್ತಾನ, ಕಸ ಚೆಲ್ಲಿ ಬರ್ತಾನ, ಅತ್ತಿಮವ್ರ ಕಾಲು ಒತ್ತಾನ, ಗಂಡನ ಸೇವೆ ಮಾಡ್ತಾನ. ಹುಚ್ಚನಾಗಿರ್ತಕ್ಕಂಥ ಬರಮರೆಡ್ಡಿ ಹಿಂಗೆ ಜೊಲ್ಲು ಸೂರಕತ್ರ ಪರಮಾತ್ಮ ಅವನು ಜೊಲ್ಲು ಒರೆಸ್ತಿದ್ನತ್ತ ನೋಡ್ರಿ. ಅದನ್ನ ಕೆಲಸ ಮಲ್ಲಮ್ಮ ಮಾಡ್ತಿದ್ಲು. ಆದ್ರೆ ಸಾಕ್ಷಾತ್ ಮಲ್ಲಯ್ಯನೇ ಗಂಡನಿಗೆಂದ ಜೊಲ್ಲು ಸೋರ್ತಿದ್ರ ಪಾಪ ಪರಮಾತ್ಮನೇ ಮಲ್ಲಮ್ಮನಾಗಿ ಅವನು ಜೊಲ್ಲು ಒರೆಸ್ತಾನ, ಅವ ಗಂಡನ ಸೇವೆ ಮಾಡ್ತಾನ, ಏನು ಎಲ್ಲವನ್ನು ಕೂಡ ಮಾಡ್ತಾನಂತ ಮಾತು ಇವತ್ತಿನ ದಿವಸದಿಂದ ಬರ್ತದೆ. ಪುಣ್ಯಾತ್ಮರೇ, ನಾವು ಬರೀ ಇದರಿಂದ ನಾವು ಏನು ತಿಳ್ಕೊಬೇಕಂತಕೊಂಡು ಕೇಳಿದ್ರೆ ನಾವು ಭಗವಂತನ ಮೇಲೆ ನಂಬಿಕೆ ಇಡಬೇಕು, ದೇವ್ರ ಮೇಲೆ ನಂಬಿಕೆ ಇಡಬೇಕು. ಹೇಳ್ತಾರೆ ಆ ಭಗವಂತ ನಮ್ಮನ್ನು ಏಸು ಕಾಲಕ್ಕೂ ಕೂಡ ಕೈ ಬಿಡಂಗಿಲ್ಲ.
ಯಾವುದೋ ಒಂದು ರೂಪದಾಗ ಹೆಂಗೋ ಬಂದು ನಮ್ಮನ್ನೆಲ್ಲ ಕಾಪಾಡ್ತಾನ ತಿಳ್ಕೊಂಡು ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಅಂತ ಹೇಳುತ್ತಾ ಇನ್ನೇನು ನಾಳೆಗೆ ಒಂದು ದಿವಸದಿಂದ ಪುರಾಣ ನಾಡದ ಪುರಾಣ ಮಂಗಲ